ಮಂಡ್ಯದಲ್ಲಿ ಇತ್ತೀಚೆಗೆ ಅಕ್ರಮಗಳದ್ದೇ ಸದ್ದು ಜೋರಾಗಿ ಕೇಳಿಬರ್ತಾ ಇದೆ. ಮೊನ್ನೆಯಷ್ಟೇ ನಕಲಿ ದಾಖಲಾತಿಗಳನ್ನು ಸೃಷ್ಟಿಸಿ ಅಕ್ರಮವಾಗಿ ಸರ್ಕಾರಿ ಭೂಮಿಯನ್ನು ಮಂಜೂರು ಮಾಡಿದಂಥ ಪ್ರಕರಣ ನಾಗಮಂಗಲದಲ್ಲಿ ಬೆಳಕಿಗೆ ಬಂದಿತ್ತು. ಇದೀಗ ಒಂದೇ ಗ್ರಾಮ ಪಂಚಾಯಿತಿಯಲ್ಲಿ ಬರೋಬ್ಬರಿ 1881 ಈ ಖಾತೆಗಳನ್ನು ಅಕ್ರಮವಾಗಿ ಈ ಖಾತೆಗಳನ್ನು ಮಾಡಿರುವಂಥ ಪ್ರಕರಣ ಬೆಳಕಿಗೆ ಬಂದಿದೆ. ಈ ಒಂದು ಪ್ರಕರಣ ನಡೆದಿರುವಂಥದ್ದು ಮಂಡ್ಯ ನಗರಕ್ಕೆ ಹೊಂದಿಕೊಂಡಂತಿರುವಂಥ ಇಂಡುವಾಳು ಗ್ರಾಮ ಪಂಚಾಯಿತಿಯಲ್ಲಿ. ದೃಶ್ಯದಲ್ಲಿ ಗಮನಿಸಬಹುದು, ತನಿಖಾ ತಂಡ ಇದಾಗಲೇ ಈ ಖಾತೆಗಳನ್ನು ಯಾವ ರೀತಿ ಅಕ್ರಮ ಮಾಡಲಾಗಿದೆ, ಜೊತೆಗೆ ಯಾವೆಲ್ಲ ನಕಲಿ ದಾಖಲೆಗಳನ್ನು ಈ ಖಾತೆ ಮಾಡುವಂಥ ಸಂದರ್ಭದಲ್ಲಿ ನೀಡಿದ್ದಾರೆ, ಯಾವ ರೀತಿ ಅಕ್ರಮದಲ್ಲಿ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು. ಕಳೆದ ಮೇ ತಿಂಗಳಲ್ಲಿ ಲೋಕಾಯುಕ್ತ ಉಪ ನ್ಯಾಯಮೂರ್ತಿಗಳಾದಂಥ ವೀರಪ್ಪ ಅವರು ದಿಢೀರ್ ಭೇಟಿ ನೀಡಿದರು, ಸರ್ಪ್ರೈಸ್ ವಿಸಿಟನ್ನು ಕೊಟ್ಟಿದ್ದರು. ಆ ಸಂದರ್ಭದಲ್ಲಿ ಒಂದಷ್ಟು ಕಡತಗಳು ನಾಪತ್ತೆಯಾಗಿದ್ದು ಬೆಳಕಿಗೆ ಬಂದಿತ್ತು. ಈ ಬಗ್ಗೆ ಸುಮೋಟ ಕೇಸನ್ನು ದಾಖಲು ಮಾಡಿಕೊಳ್ಳಲಾಗಿತ್ತು. ಅದ್ರ ಜೊತೆಗೆ ಸಂಪೂರ್ಣ ತನಿಖೆ ನಡೆಸಬೇಕು, ವರದಿಯನ್ನು ಕೊಡಬೇಕು ಅಂತೇಳಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಈಗಾಗಲೇ ತಹಸೀಲ್ದಾರ್ ನೇತೃತ್ವದಲ್ಲಿ ಒಂದು ವರದಿಯನ್ನು ಕೊಡಲಾಗಿದೆ. ಆ ವರದಿಯಲ್ಲಿ ಮೇಲ್ನೋಟಕ್ಕೆ 1881 ಈ ಖಾತೆಗಳು ಅಕ್ರಮವಾಗಿ ಮಾಡಿರುವಂಥದ್ದು ಕಂಡುಬಂದಿರುವಂಥದ್ದು. 2021ರಿಂದ 2025ರವರೆಗೆ ಸಾಕಷ್ಟು ಅಕ್ರಮ ನಡೆದಿರುವಂಥದ್ದು. 1929 ಖಾತೆಗಳನ್ನು ಆ ಅವಧಿಯಲ್ಲಿ ಮಾಡಲಾಗಿದೆ. ಕೇವಲ 48 ಖಾತೆಗಳು ಮಾತ್ರ ನಿಯಮಬದ್ಧವಾಗಿದ್ದರೆ ಉಳಿದ 1881 ಖಾತೆಗಳು ಅಕ್ರಮವಾಗಿ ಮಾಡಲಾಗಿದೆ ಅನ್ನೋದು ಮೇಲ್ನೋಟಕ್ಕೆ ಕಂಡುಬಂದಿರುವಂಥದ್ದು. ಬಳಿಕ ತಾಲೂಕು ಪಂಚಾಯಿತಿಯ ಇಒ ಲೋಕೇಶ್ ಮೂರ್ತಿ ನೇತೃತ್ವದಲ್ಲಿ ಮತ್ತೊಂದು ತಂಡವನ್ನು ರಚನೆ ಮಾಡಿರುವಂಥದ್ದು. ಸಂಪೂರ್ಣವಾಗಿ ವರದಿ ಕೊಡೋದಕ್ಕೆ ಸೂಚನೆಯನ್ನು ನೀಡಲಾಗಿದೆ. ಅದರಂತೆ ಅಧಿಕಾರಿಗಳು ಈಗ ಸಂಪೂರ್ಣವಾಗಿ ತನಿಖೆ ಮಾಡ್ತಾ ಇರುವಂಥ ದೃಶ್ಯವನ್ನು ಕಂಡು ಬರ್ತಾ ಇರುವಂಥದ್ದು. ಅಂದರೆ ಆನ್ಲೈನ್ ಮೂಲಕ ಯಾವೆಲ್ಲ ದಾಖಲಾತಿಗಳನ್ನು ಸಲ್ಲಿಸಿದ್ದಾರೆ, ಅದ್ರ ಜೊತೆಗೆ ಫಿಸಿಕಲ್ಲಾಗಿ ಯಾವ ದಾಖಲಾತಿಗಳನ್ನು ಸಲ್ಲಿಸಿದ್ದಾರೆ, ಅದಕ್ಕೆರಡಕ್ಕೂ ಹೊಂದಾಣಿಕೆ ಆಗ್ತಾ ಇದೆಯಾ, ಯಾವೆಲ್ಲ ದಾಖಲಾತಿಗಳನ್ನು ಕೊಡಬೇಕಾಗಿತ್ತು ಅನ್ನೋದು ಸಂಪೂರ್ಣವಾಗಿ ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು. ಈ ಒಂದು ಅಕ್ರಮದಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಗಿರುವಂಥ ಆರೋಪವೂ ಕೂಡ ಕೇಳಿಬಂದಿರುವಂಥದ್ದು. ಯಾವೆಲ್ಲ ಅಧಿಕಾರಿಗಳು ಭಾಗಿಯಾಗಿದ್ದಾರೆ, ಜೊತೆಗೆ ಯಾವ PDO ಅವಧಿಯಲ್ಲಿ ಎಷ್ಟು ಖಾತೆಗಳು ಅಕ್ರಮವಾಗಿ ಮಾಡಲಾಗಿದೆ ಅನ್ನೋ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ತನಿಖೆಯನ್ನು ಮಾಡಲಾಗ್ತಾ ಇರುವಂಥದ್ದು. ಒಟ್ಟಾರೆ ಈ ಒಂದು ಅಕ್ರಮದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ, ಯಾರೆಲ್ಲ ತಪ್ಪಿತಸ್ಥರಿದ್ದಾರೆ, ಅವ್ರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋ ಒಂದು ಆಗ್ರಹ ಕೂಡ ಕೇಳಿಬರ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯದಲ್ಲಿ ಇತ್ತೀಚೆಗೆ ಅಕ್ರಮಗಳದ್ದೇ ಸದ್ದು ಜೋರಾಗಿ ಕೇಳಿಬರ್ತಾ ಇದೆ. ಮೊನ್ನೆಯಷ್ಟೇ ನಕಲಿ ದಾಖಲಾತಿಗಳನ್ನು ಸೃಷ್ಟಿಸಿ ಅಕ್ರಮವಾಗಿ ಸರ್ಕಾರಿ ಭೂಮಿಯನ್ನು ಮಂಜೂರು ಮಾಡಿದಂಥ ಪ್ರಕರಣ ನಾಗಮಂಗಲದಲ್ಲಿ ಬೆಳಕಿಗೆ ಬಂದಿತ್ತು. ಇದೀಗ ಒಂದೇ ಗ್ರಾಮ ಪಂಚಾಯಿತಿಯಲ್ಲಿ ಬರೋಬ್ಬರಿ 1881 ಈ ಖಾತೆಗಳನ್ನು ಅಕ್ರಮವಾಗಿ ಈ ಖಾತೆಗಳನ್ನು ಮಾಡಿರುವಂಥ ಪ್ರಕರಣ ಬೆಳಕಿಗೆ ಬಂದಿದೆ. ಈ ಒಂದು ಪ್ರಕರಣ ನಡೆದಿರುವಂಥದ್ದು ಮಂಡ್ಯ ನಗರಕ್ಕೆ ಹೊಂದಿಕೊಂಡಂತಿರುವಂಥ ಇಂಡುವಾಳು ಗ್ರಾಮ ಪಂಚಾಯಿತಿಯಲ್ಲಿ. ದೃಶ್ಯದಲ್ಲಿ ಗಮನಿಸಬಹುದು, ತನಿಖಾ ತಂಡ ಇದಾಗಲೇ ಈ ಖಾತೆಗಳನ್ನು ಯಾವ ರೀತಿ ಅಕ್ರಮ ಮಾಡಲಾಗಿದೆ, ಜೊತೆಗೆ ಯಾವೆಲ್ಲ ನಕಲಿ ದಾಖಲೆಗಳನ್ನು ಈ ಖಾತೆ ಮಾಡುವಂಥ ಸಂದರ್ಭದಲ್ಲಿ ನೀಡಿದ್ದಾರೆ, ಯಾವ ರೀತಿ ಅಕ್ರಮದಲ್ಲಿ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು. ಕಳೆದ ಮೇ ತಿಂಗಳಲ್ಲಿ ಲೋಕಾಯುಕ್ತ ಉಪ ನ್ಯಾಯಮೂರ್ತಿಗಳಾದಂಥ ವೀರಪ್ಪ ಅವರು ದಿಢೀರ್ ಭೇಟಿ ನೀಡಿದರು, ಸರ್ಪ್ರೈಸ್ ವಿಸಿಟನ್ನು ಕೊಟ್ಟಿದ್ದರು. ಆ ಸಂದರ್ಭದಲ್ಲಿ ಒಂದಷ್ಟು ಕಡತಗಳು ನಾಪತ್ತೆಯಾಗಿದ್ದು ಬೆಳಕಿಗೆ ಬಂದಿತ್ತು. ಈ ಬಗ್ಗೆ ಸುಮೋಟ ಕೇಸನ್ನು ದಾಖಲು ಮಾಡಿಕೊಳ್ಳಲಾಗಿತ್ತು. ಅದ್ರ ಜೊತೆಗೆ ಸಂಪೂರ್ಣ ತನಿಖೆ ನಡೆಸಬೇಕು, ವರದಿಯನ್ನು ಕೊಡಬೇಕು ಅಂತೇಳಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಈಗಾಗಲೇ ತಹಸೀಲ್ದಾರ್ ನೇತೃತ್ವದಲ್ಲಿ ಒಂದು ವರದಿಯನ್ನು ಕೊಡಲಾಗಿದೆ. ಆ ವರದಿಯಲ್ಲಿ ಮೇಲ್ನೋಟಕ್ಕೆ 1881 ಈ ಖಾತೆಗಳು ಅಕ್ರಮವಾಗಿ ಮಾಡಿರುವಂಥದ್ದು ಕಂಡುಬಂದಿರುವಂಥದ್ದು. 2021ರಿಂದ 2025ರವರೆಗೆ ಸಾಕಷ್ಟು ಅಕ್ರಮ ನಡೆದಿರುವಂಥದ್ದು. 1929 ಖಾತೆಗಳನ್ನು ಆ ಅವಧಿಯಲ್ಲಿ ಮಾಡಲಾಗಿದೆ. ಕೇವಲ 48 ಖಾತೆಗಳು ಮಾತ್ರ ನಿಯಮಬದ್ಧವಾಗಿದ್ದರೆ ಉಳಿದ 1881 ಖಾತೆಗಳು ಅಕ್ರಮವಾಗಿ ಮಾಡಲಾಗಿದೆ ಅನ್ನೋದು ಮೇಲ್ನೋಟಕ್ಕೆ ಕಂಡುಬಂದಿರುವಂಥದ್ದು. ಬಳಿಕ ತಾಲೂಕು ಪಂಚಾಯಿತಿಯ ಇಒ ಲೋಕೇಶ್ ಮೂರ್ತಿ ನೇತೃತ್ವದಲ್ಲಿ ಮತ್ತೊಂದು ತಂಡವನ್ನು ರಚನೆ ಮಾಡಿರುವಂಥದ್ದು. ಸಂಪೂರ್ಣವಾಗಿ ವರದಿ ಕೊಡೋದಕ್ಕೆ ಸೂಚನೆಯನ್ನು ನೀಡಲಾಗಿದೆ. ಅದರಂತೆ ಅಧಿಕಾರಿಗಳು ಈಗ ಸಂಪೂರ್ಣವಾಗಿ ತನಿಖೆ ಮಾಡ್ತಾ ಇರುವಂಥ ದೃಶ್ಯವನ್ನು ಕಂಡು ಬರ್ತಾ ಇರುವಂಥದ್ದು. ಅಂದರೆ ಆನ್ಲೈನ್ ಮೂಲಕ ಯಾವೆಲ್ಲ ದಾಖಲಾತಿಗಳನ್ನು ಸಲ್ಲಿಸಿದ್ದಾರೆ, ಅದ್ರ ಜೊತೆಗೆ ಫಿಸಿಕಲ್ಲಾಗಿ ಯಾವ ದಾಖಲಾತಿಗಳನ್ನು ಸಲ್ಲಿಸಿದ್ದಾರೆ, ಅದಕ್ಕೆರಡಕ್ಕೂ ಹೊಂದಾಣಿಕೆ ಆಗ್ತಾ ಇದೆಯಾ, ಯಾವೆಲ್ಲ ದಾಖಲಾತಿಗಳನ್ನು ಕೊಡಬೇಕಾಗಿತ್ತು ಅನ್ನೋದು ಸಂಪೂರ್ಣವಾಗಿ ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು. ಈ ಒಂದು ಅಕ್ರಮದಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಗಿರುವಂಥ ಆರೋಪವೂ ಕೂಡ ಕೇಳಿ
ಕೇಳಿಬಂದಿರುವಂಥದ್ದು. ಯಾವೆಲ್ಲ ಅಧಿಕಾರಿಗಳು ಭಾಗಿಯಾಗಿದ್ದಾರೆ, ಜೊತೆಗೆ ಯಾವ PDO ಅವಧಿಯಲ್ಲಿ ಎಷ್ಟು ಖಾತೆಗಳು ಅಕ್ರಮವಾಗಿ ಮಾಡಲಾಗಿದೆ ಅನ್ನೋ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ತನಿಖೆಯನ್ನು ಮಾಡಲಾಗ್ತಾ ಇರುವಂಥದ್ದು. ಒಟ್ಟಾರೆ ಈ ಒಂದು ಅಕ್ರಮದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ, ಯಾರೆಲ್ಲ ತಪ್ಪಿತಸ್ಥರಿದ್ದಾರೆ, ಅವ್ರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋ ಒಂದು ಆಗ್ರಹ ಕೂಡ ಕೇಳಿಬರ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯದಲ್ಲಿ ಇತ್ತೀಚೆಗೆ ಅಕ್ರಮಗಳದ್ದೇ ಸದ್ದು ಜೋರಾಗಿ ಕೇಳಿಬರ್ತಾ ಇದೆ. ಮೊನ್ನೆಯಷ್ಟೇ ನಕಲಿ ದಾಖಲಾತಿಗಳನ್ನು ಸೃಷ್ಟಿಸಿ ಅಕ್ರಮವಾಗಿ ಸರ್ಕಾರಿ ಭೂಮಿಯನ್ನು ಮಂಜೂರು ಮಾಡಿದಂಥ ಪ್ರಕರಣ ನಾಗಮಂಗಲದಲ್ಲಿ ಬೆಳಕಿಗೆ ಬಂದಿತ್ತು. ಇದೀಗ ಒಂದೇ ಗ್ರಾಮ ಪಂಚಾಯಿತಿಯಲ್ಲಿ ಬರೋಬ್ಬರಿ 1881 ಈ ಖಾತೆಗಳನ್ನು ಅಕ್ರಮವಾಗಿ ಈ ಖಾತೆಗಳನ್ನು ಮಾಡಿರುವಂಥ ಪ್ರಕರಣ ಬೆಳಕಿಗೆ ಬಂದಿದೆ. ಈ ಒಂದು ಪ್ರಕರಣ ನಡೆದಿರುವಂಥದ್ದು ಮಂಡ್ಯ ನಗರಕ್ಕೆ ಹೊಂದಿಕೊಂಡಂತಿರುವಂಥ ಇಂಡುವಾಳು ಗ್ರಾಮ ಪಂಚಾಯಿತಿಯಲ್ಲಿ. ದೃಶ್ಯದಲ್ಲಿ ಗಮನಿಸ್ಬೋದು, ತನಿಖಾ ತಂಡ ಈಗಾಗಲೇ ಈ ಖಾತೆಗಳನ್ನು ಯಾವ ರೀತಿ ಅಕ್ರಮ ಮಾಡಲಾಗಿದೆ, ಜೊತೆಗೆ ಯಾವೆಲ್ಲ ನಕಲಿ ದಾಖಲೆಗಳನ್ನು ಈ ಖಾತೆ ಮಾಡುವಂಥ ಸಂದರ್ಭದಲ್ಲಿ ನೀಡಿದ್ದಾರೆ, ಯಾವ ರೀತಿ ಅಕ್ರಮದಲ್ಲಿ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು. ಕಳೆದ ಮೇ ತಿಂಗಳಲ್ಲಿ ಲೋಕಾಯುಕ್ತ ಉಪ ನ್ಯಾಯಮೂರ್ತಿಗಳಾದಂಥ ವೀರಪ್ಪ ಅವರು ದಿಢೀರ್ ಭೇಟಿ ನೀಡಿದರು, ಸರ್ಪ್ರೈಸ್ ವಿಸಿಟನ್ನು ಕೊಟ್ಟಿದ್ದರು. ಆ ಸಂದರ್ಭದಲ್ಲಿ ಒಂದಷ್ಟು ಕಡತಗಳು ನಾಪತ್ತೆಯಾಗಿದ್ದು ಬೆಳಕಿಗೆ ಬಂದಿತ್ತು. ಈ ಬಗ್ಗೆ ಸುಮೋಟೋ ಕೇಸನ್ನು ದಾಖಲು ಮಾಡಿಕೊಳ್ಳಲಾಗಿತ್ತು. ಅದ್ರ ಜೊತೆಗೆ ಸಂಪೂರ್ಣ ತನಿಖೆ ನಡೆಸಬೇಕು, ವರದಿಯನ್ನು ಕೊಡಬೇಕು ಅಂತೇಳಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಈಗಾಗಲೇ ತಹಸೀಲ್ದಾರ್ ನೇತೃತ್ವದಲ್ಲಿ ಒಂದು ವರದಿಯನ್ನು ಕೊಡಲಾಗಿದೆ. ಆ ವರದಿಯಲ್ಲಿ ಮೇಲ್ನೋಟಕ್ಕೆ 1881 ಈ ಖಾತೆಗಳು ಅಕ್ರಮವಾಗಿ ಮಾಡಿರುವಂಥದ್ದು ಕಂಡುಬಂದಿರುವಂಥದ್ದು. 2021ರಿಂದ 2025ರವರೆಗೆ ಸಾಕಷ್ಟು ಅಕ್ರಮ ನಡೆದಿರುವಂಥದ್ದು. 1929 ಖಾತೆಗಳನ್ನು ಆ ಅವಧಿಯಲ್ಲಿ ಮಾಡಲಾಗಿದೆ. ಕೇವಲ 48 ಖಾತೆಗಳು ಮಾತ್ರ ನಿಯಮಬದ್ಧವಾಗಿದ್ದರೆ ಉಳಿದ 1881 ಖಾತೆಗಳು ಅಕ್ರಮವಾಗಿ ಮಾಡಲಾಗಿದೆ ಅನ್ನೋದು ಮೇಲ್ನೋಟಕ್ಕೆ ಕಂಡುಬಂದಿರುವಂಥದ್ದು. ಬಳಿಕ ತಾಲೂಕು ಪಂಚಾಯಿತಿಯ EO ಲೋಕೇಶ್ ಮೂರ್ತಿ ನೇತೃತ್ವದಲ್ಲಿ ಮತ್ತೊಂದು ತಂಡವನ್ನು ರಚನೆ ಮಾಡಿರುವಂಥದ್ದು. ಸಂಪೂರ್ಣವಾಗಿ ವರದಿ ಕೊಡೋದಕ್ಕೆ ಸೂಚನೆಯನ್ನು ನೀಡಲಾಗಿದೆ. ಅದರಂತೆ ಅಧಿಕಾರಿಗಳು ಈಗ ಸಂಪೂರ್ಣವಾಗಿ ತನಿಖೆ ಮಾಡ್ತಾ ಇರುವಂಥ ದೃಶ್ಯವನ್ನು ಕಂಡು ಬರ್ತಾ ಇರುವಂಥದ್ದು. ಅಂದರೆ ಆನ್ಲೈನ್ ಮೂಲಕ ಯಾವೆಲ್ಲ ದಾಖಲಾತಿಗಳನ್ನು ಸಲ್ಲಿಸಿದ್ದಾರೆ, ಅದ್ರ ಜೊತೆಗೆ ಫಿಸಿಕಲ್ಲಾಗಿ ಯಾವ ದಾಖಲಾತಿಗಳನ್ನು ಸಲ್ಲಿಸಿದ್ದಾರೆ, ಅದಕ್ಕೆರಡಕ್ಕೂ ಹೊಂದಾಣಿಕೆ ಆಗ್ತಾ ಇದೆಯಾ, ಯಾವೆಲ್ಲ ದಾಖಲಾತಿಗಳನ್ನ ಕೊಡಬೇಕಾಗಿತ್ತು ಅನ್ನೋದು ಸಂಪೂರ್ಣವಾಗಿ ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು. ಈ ಒಂದು ಅಕ್ರಮದಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಗಿರುವಂಥ ಆರೋಪವೂ ಕೂಡ ಕೇಳಿಬಂದಿರುವಂಥದ್ದು. ಯಾವೆಲ್ಲ ಅಧಿಕಾರಿಗಳು ಭಾಗಿಯಾಗಿದ್ದಾರೆ, ಜೊತೆಗೆ ಯಾವ PDO ಅವಧಿಯಲ್ಲಿ ಎಷ್ಟು ಖಾತೆಗಳು ಅಕ್ರಮವಾಗಿ ಮಾಡಲಾಗಿದೆ ಅನ್ನೋ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ತನಿಖೆಯನ್ನು ಮಾಡಲಾಗ್ತಾ ಇರುವಂಥದ್ದು. ಒಟ್ಟಾರೆ ಈ ಒಂದು ಅಕ್ರಮದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ, ಯಾರೆಲ್ಲ ತಪ್ಪಿತಸ್ಥರಿದ್ದಾರೆ, ಅವ್ರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋ ಒಂದು ಆಗ್ರಹ ಕೂಡ ಕೇಳಿಬರ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯದಲ್ಲಿ ಇತ್ತೀಚೆಗೆ ಅಕ್ರಮಗಳದ್ದೇ ಸದ್ದು ಜೋರಾಗಿ ಕೇಳಿಬರ್ತಾ ಇದೆ. ಮೊನ್ನೆಯಷ್ಟೇ ನಕಲಿ ದಾಖಲಾತಿಗಳನ್ನು ಸೃಷ್ಟಿಸಿ ಅಕ್ರಮವಾಗಿ ಸರ್ಕಾರಿ ಭೂಮಿಯನ್ನು ಮಂಜೂರು ಮಾಡಿದಂಥ ಪ್ರಕರಣ ನಾಗಮಂಗಲದಲ್ಲಿ ಬೆಳಕಿಗೆ ಬಂದಿತ್ತು. ಇದೀಗ ಒಂದೇ ಗ್ರಾಮ ಪಂಚಾಯಿತಿಯಲ್ಲಿ ಬರೋಬ್ಬರಿ 1881 ಈ ಖಾತೆಗಳನ್ನು ಅಕ್ರಮವಾಗಿ ಈ ಖಾತೆಗಳನ್ನು ಮಾಡಿರುವಂಥ ಪ್ರಕರಣ ಬೆಳಕಿಗೆ ಬಂದಿದೆ. ಈ ಒಂದು ಪ್ರಕರಣ ನಡೆದಿರುವಂಥದ್ದು ಮಂಡ್ಯ ನಗರಕ್ಕೆ ಹೊಂದಿಕೊಂಡಂತಿರುವಂಥ ಇಂಡುವಾಳು ಗ್ರಾಮ ಪಂಚಾಯಿತಿಯಲ್ಲಿ. ದೃಶ್ಯದಲ್ಲಿ ಗಮನಿಸ್ಬೋದು, ತನಿಖಾ ತಂಡ ಈಗಾಗಲೇ ಈ ಖಾತೆಗಳನ್ನು ಯಾವ ರೀತಿ ಅಕ್ರಮ ಮಾಡಲಾಗಿದೆ, ಜೊತೆಗೆ ಯಾವೆಲ್ಲ ನಕಲಿ ದಾಖಲೆಗಳನ್ನು ಈ ಖಾತೆ ಮಾಡುವಂಥ ಸಂದರ್ಭದಲ್ಲಿ ನೀಡಿದ್ದಾರೆ, ಯಾವ ರೀತಿ ಅಕ್ರಮದಲ್ಲಿ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು. ಕಳೆದ ಮೇ ತಿಂಗಳಲ್ಲಿ ಲೋಕಾಯುಕ್ತ ಉಪ ನ್ಯಾಯಮೂರ್ತಿಗಳಾದಂಥ ವೀರಪ್ಪ ಅವರು ದಿಢೀರ್ ಭೇಟಿ ನೀಡಿದರು, ಸರ್ಪ್ರೈಸ್ ವಿಸಿಟನ್ನು ಕೊಟ್ಟಿದ್ದರು. ಆ ಸಂದರ್ಭದಲ್ಲಿ ಒಂದಷ್ಟು ಕಡತಗಳು ನಾಪತ್ತೆಯಾಗಿದ್ದು ಬೆಳಕಿಗೆ ಬಂದಿತ್ತು. ಈ ಬಗ್ಗೆ ಸುಮೋಟೋ ಕೇಸನ್ನು ದಾಖಲು ಮಾಡಿಕೊಳ್ಳಲಾಗಿತ್ತು. ಅದ್ರ ಜೊತೆಗೆ ಸಂಪೂರ್ಣ ತನಿಖೆ ನಡೆಸಬೇಕು, ವರದಿಯನ್ನು ಕೊಡಬೇಕು ಅಂತೇಳಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಈಗಾಗಲೇ ತಹಸೀಲ್ದಾರ್ ನೇತೃತ್ವದಲ್ಲಿ ಒಂದು ವರದಿಯನ್ನು ಕೊಡಲಾಗಿದೆ. ಆ ವರದಿಯಲ್ಲಿ ಮೇಲ್ನೋಟಕ್ಕೆ 1881 ಈ ಖಾತೆಗಳು ಅಕ್ರಮವಾಗಿ ಮಾಡಿರುವಂಥದ್ದು ಕಂಡುಬಂದಿರುವಂಥದ್ದು. 2021ರಿಂದ 2025ರವರೆಗೆ ಸಾಕಷ್ಟು ಅಕ್ರಮ ನಡೆದಿರುವಂಥದ್ದು. 1929 ಖಾತೆಗಳನ್ನು ಆ ಅವಧಿಯಲ್ಲಿ ಮಾಡಲಾಗಿದೆ. ಕೇವಲ 48 ಖಾತೆಗಳು ಮಾತ್ರ ನಿಯಮಬದ್ಧವಾಗಿದ್ದರೆ ಉಳಿದ 1881 ಖಾತೆಗಳು ಅಕ್ರಮವಾಗಿ ಮಾಡಲಾಗಿದೆ ಅನ್ನೋದು ಮೇಲ್ನೋಟಕ್ಕೆ ಕಂಡುಬಂದಿರುವಂಥದ್ದು. ಬಳಿಕ ತಾಲೂಕು ಪಂಚಾಯಿತಿಯ EO ಲೋಕೇಶ್ ಮೂರ್ತಿ ನೇತೃತ್ವದಲ್ಲಿ ಮತ್ತೊಂದು ತಂಡವನ್ನು ರಚನೆ ಮಾಡಿರುವಂಥದ್ದು. ಸಂಪೂರ್ಣವಾಗಿ
ವರದಿ ಕೊಡೋದಕ್ಕೆ ಸೂಚನೆಯನ್ನು ನೀಡಲಾಗಿದೆ. ಅದರಂತೆ ಅಧಿಕಾರಿಗಳು ಈಗ ಸಂಪೂರ್ಣವಾಗಿ ತನಿಖೆ ಮಾಡ್ತಾ ಇರುವಂಥ ದೃಶ್ಯವನ್ನು ಕಂಡು ಬರ್ತಾ ಇರುವಂಥದ್ದು. ಅಂದರೆ ಆನ್ಲೈನ್ ಮೂಲಕ ಯಾವೆಲ್ಲ ದಾಖಲಾತಿಗಳನ್ನು ಸಲ್ಲಿಸಿದ್ದಾರೆ, ಅದ್ರ ಜೊತೆಗೆ ಫಿಸಿಕಲ್ಲಾಗಿ ಯಾವ ದಾಖಲಾತಿಗಳನ್ನು ಸಲ್ಲಿಸಿದ್ದಾರೆ, ಅದಕ್ಕೆರಡಕ್ಕೂ ಹೊಂದಾಣಿಕೆ ಆಗ್ತಾ ಇದೆಯಾ, ಯಾವೆಲ್ಲ ದಾಖಲಾತಿಗಳನ್ನ ಕೊಡಬೇಕಾಗಿತ್ತು ಅನ್ನೋದು ಸಂಪೂರ್ಣವಾಗಿ ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು. ಈ ಒಂದು ಅಕ್ರಮದಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಗಿರುವಂಥ ಆರೋಪವೂ ಕೂಡ ಕೇಳಿಬಂದಿರುವಂಥದ್ದು. ಯಾವೆಲ್ಲ ಅಧಿಕಾರಿಗಳು ಭಾಗಿಯಾಗಿದ್ದಾರೆ, ಜೊತೆಗೆ ಯಾವ PDO ಅವಧಿಯಲ್ಲಿ ಎಷ್ಟು ಖಾತೆಗಳು ಅಕ್ರಮವಾಗಿ ಮಾಡಲಾಗಿದೆ ಅನ್ನೋ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ತನಿಖೆಯನ್ನು ಮಾಡಲಾಗ್ತಾ ಇರುವಂಥದ್ದು. ಒಟ್ಟಾರೆ ಈ ಒಂದು ಅಕ್ರಮದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ, ಯಾರೆಲ್ಲ ತಪ್ಪಿತಸ್ಥರಿದ್ದಾರೆ, ಅವ್ರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋ ಒಂದು ಆಗ್ರಹ ಕೂಡ ಕೇಳಿಬರ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.